ಗ್ರಾಮೀಣ ಭಾಗದಲ್ಲಿ ನಿಲ್ಲದ ಜಾತಿ ದೌರ್ಜನ್ಯ. ಭೂಮಿ ಕಬಳಿಸಲು ಎಸ್ಟಿ ಜನಾಂಗದವರ ಮೇಲೆ ಮುಗಿಬಿದ್ದ ಸವರ್ಣೀಯರು. ಹೌದು, ಮಾನವ ಇಂದು ಅನ್ಯ ಗ್ರಹಗಳ ಮೇಲೆ ಜೀವನ ಕಟ್ಟಿಕೊಳ್ಳುವಷ್ಟು ಅಭಿವೃದ್ಧಿ ಪಥದತ್ತ ತಲುಪಿದ್ರೂ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಜಾತಿ ದೌರ್ಜನ್ಯ, ಹಲ್ಲೆ, ಮೂಕಬಳಿಕೆ ಪ್ರಕರಣಗಳು ಕಂಡುಬರುತ್ತಿದ್ದು, ಇದಕ್ಕೆ ಪೂರಕ ಎಂಬಂತೆ ತುಮಕೂರು ತಾಲೂಕಿನ ಗೂಳೂರು ಹೋಬಳಿ ವ್ಯಾಪ್ತಿಯ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಕಾಳಿಂಗಯ್ಯನ ಪಾಳ್ಯದ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದ ಕುಟುಂಬದ ಮೇಲೆ ನಿರಂತರ ದಮ್ಮಿಕಿ, ದೌರ್ಜನ್ಯ, ಭೂವತ್ತುವರಿ, ಅನ್ಯಾಯ ನಡೆದಿದ್ದು ಕೂಡಲೇ ಇದಕ್ಕೆ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ಮದಕರಿ ನಾಯಕ ಸೇನೆಯ ಜಿಲ್ಲಾಧ್ಯಕ್ಷ ರಂಗನಾಥ್ ಅವರು ಒತ್ತಾಯಿಸಿದರು. ತಾಲೂಕಿನ ಕಾಳಿಂಗಯ್ಯನ ಪಾಳ್ಯದ ಪರಿಶಿಷ್ಟ ಪಂಗಡ ಸಮುದಾಯದ ನಾಗರತ್ನಮ್ಮ ಅವರ ಮನೆಗೆ ಭೇಟಿ ನೀಡಿ ನ್ಯಾಯಯುತವಾಗಿ ಭೂ ಒತ್ತುವರಿ ಬಿಡಿಸುವ ಭರವಸೆ ನೀಡಿದ ರಂಗನಾಥ್ ಅವರು 1963ನೇ ಇಸವಿಯಿಂದಲೂ ಗ್ರಾಮದಲ್ಲಿ ಪರಿಶಿಷ್ಟ ಜನಾಂಗದ ಸಮುದಾಯದ ಏಕೈಕ ಕುಟುಂಬ ಒಂದು ನೆಲೆಗೊಂಡು ಕಾನೂನು ಪ್ರಕಾರ ಸ್ವಲ್ಪ ಜಮೀನನ್ನ ಹೊಂದಿದ್ದು, ಇದನ್ನ ಸಹಿಸದ ಈ ಊರಿನ ಸವರ್ಣೀಯರು ಜಾತಿ ಕುಮ್ಮಕ್ಕಿನಿಂದ ಏಕೈಕ ನಾಯಕ ಕುಟುಂಬವನ್ನ ಊರು ಬಿಡಿಸುವ ಹುನ್ನಾರದಲ್ಲಿ ದೌರ್ಜನ್ಯದಿಂದ ನಡೆಸಿಕೊಳ್ಳುತ್ತಿದ್ದು, ಗತಕಾಲದಿಂದಲೂ ಪೂಜಿಸುತ್ತಿದ್ದ ಗ್ರಾಮ ದೇವತೆಯ ಪೂಜಾರಿಗೆ ಕಿತ್ತುಕೊಂಡು ಹೀನವಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಾನೂನುಬದ್ಧವಾಗಿ ಇವರಿಗೆ ನ್ಯಾಯ ಕೊಡಿಸಬೇಕು. ಇಲ್ಲದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಾಯಕ ಸಮುದಾಯದ ಎಲ್ಲಾ ಮುಖಂಡರುಗಳು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ದೌರ್ಜನ್ಯಕ್ಕೆ ಒಳಗಾದ ನಾಗರತ್ನಮ್ಮ ಅವರು ಮಾತನಾಡಿ, ಅಮ್ಮ, ತಾತ, ಮುತ್ತಾತಂದರು ಅನುಭವಿಸುತ್ತಿದ್ದ ಆಸ್ತಿಯನ್ನ ಈ ಗ್ರಾಮದ 2-3 ಕುಟುಂಬಗಳು ನಮ್ಮನ್ನ ಟಾರ್ಗೆಟ್ ಮಾಡಿ ಜಮೀನು ಕಬಳಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆಯ ಸರ್ವೆ ಅಧಿಕಾರಿಗಳು ಭೂಮಿ ಗುರುತಿಸಿದ್ದರೂ ನಿಮಗೆ ಇಲ್ಲಿ ಭೂಮಿ ಬಿಡುವುದಿಲ್ಲ, ಬೇರೆಡೆಗೆ ನಿಮಗೆ ಭೂ ವ್ಯವಸ್ಥೆ ಮಾಡಿಕೊಡುವುದಾಗಿ ಯಾಮಾರಿಸುತ್ತಾ ವಂಚನೆ ಮಾಡುತ್ತಾರೆ. ಭೂಮಿ ಹತ್ತಿರ ಬಂದಾಗ ಹೆದರಿಸುತ್ತಾರೆ. ನಮ್ಮ ತಂದೆ ತಾಯಿ ಪೂಜಿಸುತ್ತಿದ್ದ ಗ್ರಾಮ ದೇವತೆ ಪೂಜಾರಿಕೆಯನ್ನ ಕಿತ್ತುಕೊಂಡು ಅವಾಚ್ಯವಾಗಿ ನಿಂದಿಸುತ್ತಾರೆ. ಈ ಬಗ್ಗೆ ಸಾಕಷ್ಟು ನ್ಯಾಯ ಪಂಚಾಯಿತಿ ನಡೆದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಎಂದು ತಮ್ಮ ಅಳಿಲು ತೋಡಿಕೊಂಡರು. ನಾಗರತ್ನಮ್ಮ ಅವರ ಮಗ ಗಿರೀಶ್ ಮಾತನಾಡಿ, ಗ್ರಾಮದಲ್ಲಿ ಸಮಾನತೆ ಎಂಬುದು ಮಾಯವಾಗಿದೆ. ಭೂ ದಾಖಲೆಗಳನ್ನ ನಕಲಿಯಾಗಿ ಸೃಷ್ಟಿ ಮಾಡಿಕೊಂಡು ನಮ್ಮ ಭೂಮಿಗಳನ್ನ ಕಿತ್ತುಕೊಳ್ಳುವ ಹುನ್ನಾರ ನಡೆಯುತ್ತಿದೆ. ನಾಯಕ ಜನಾಂಗದ ಏಕೈಕ ಕುಟುಂಬ ಎನ್ನುವ ಕಾರಣಕ್ಕೆ ನಮ್ಮನ್ನ ಊರು ಬಿಡಿಸುವ ಸಲುವಾಗಿ ತೆರೆಮರೆಯ ಕಸರತ್ತು ನಡೆಯುತ್ತಿದೆ. ಏಕಾಂಗಿಯಾಗಿರುವ ನಮ್ಮ ಕುಟುಂಬಕ್ಕೆ ಯಾರೊಬ್ಬರೂ ಸಹಾಯ ಮಾಡುತ್ತಿಲ್ಲ. ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿಕೊಂಡರು. ಯಾವ ಕಡೆ ನಮ್ಮ ಇದು ಯಾವ ಸೈಡಿಂದ ಯಾವ ಸೈಡು? ಹಾಂ, ಅಮೂಲ್ಯವ್ರಿಗಾ? ಅಕ್ಕ ಮಾತಾಡಿ. ನಮ್ಮೂರು ಕಾಳಿಂಗನಪಳ್ಳಿ. ನನ್ನ ಹೆಸರು ನಾಗರತ್ನಮ್ಮ. ಈ ಜಮೀನು ತಗೊಂಡು 1963ನೇ ಇಸ್ವಿಯಲ್ಲಿ ನಮ್ಮ ಅಜ್ಜಿ ತಾತ ತಗೊಂಡ್ರು. ಅವರು 2012ರಲ್ಲಿ ನನಗೆ ದಾನಪತ್ರ ಅಂತ ಬರ್ಕೊಟ್ರು. ಇವರಿಗೆ ನಾವು ವಾರಕ್ಕೆ ಅಂತ ಕೊಟ್ಟಿದ್ದು. ಇವ್ರು ಇವಾಗ ಬಿಡು ಅಂತ ಅಂದರೆ ನಮಗೆ ಬಿಡಲ್ಲ ಅಂತವ್ರೆ. ಏನೋ ಒಂದು 10,000-20,000 ನಮ್ಗೆ ವರ್ಷಕ್ಕೊಂದು ಸರಿ ಕೊಡೋರು. ಇವಾಗ ಬಿಡಿದ್ರೆ ನಮ್ದೇನ, ನಾವೆಲ್ಲೋ ಒಂದು ಸರಿ ಬಿಡ್ತೀವಿ. ಇವಾಗ ನಾವು ಈ ಜಮೀನು ಬಿಡಲ್ಲ ಅಂತ ನಮ್ಗೆ ಇದು ಮಾಡ್ತವ್ರೆ. ನ್ಯಾಯ ಕೊಡಿ. ಇವರು ಟೈಲರ್ ರಾಜ, ಆಮೇಲೆ ಬೈಲಪ್ಪ ರಾಜ, ಇವರಿಬ್ಬರು ಇದನ್ನು ಮಾಡ್ತಾವ್ರೆ. ಏನು ಹೇಳ್ತಾರೆ ಕೇಳಿದ್ರೆ? ಅವ್ರು ಕೇಳಿದ್ರೆ ನಾವೆಲ್ಲೋ ಬಿಡ್ತೀವಿ, ನಾವು ಇದನ್ನು ಬಿಡಲ್ಲ. ಏನು ತಗೊಂಬತ್ತಿ ತಗೊಂಬೋಗು, ನಿಂದು ಏನೈತೆ ಅಂತ ನಮ್ಮನ್ನ ದೌರ್ಜನ್ಯ ಮಾಡ್ತಾರೆ. ನಮ್ಮೂರಲ್ಲಿ ಇರೋದು ಒಂದೇ ನಮ್ಮ ನಾಯಕರು, ಒಂದೇ ಮನೆ. ಇವರೆಲ್ಲ ನಮಗೆಲ್ಲ ಒಕ್ಕಲಿಗರೇ ಜಾಸ್ತಿ ಇರೋದು. ಇವರೆಲ್ಲ ಸೇರ್ಕೊಂಡು ನಮ್ಗೆ ಹಿಂಸೆ ಕೊಡ್ತಾವ್ರೆ. ಈಗ ನಿಮ್ಗೆ ತೊಂದರೆ ಕೊಡ್ತಿರೋರು ಯಾರು? ತೊಂದರೆ ಕೊಡ್ತಾ ಇರೋರು ಬೈಲಪ್ಪ ರಾಜನೂ ಟೈಲರ್ ರಾಜನೂ. ಏನು ಉದ್ದೇಶಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ ಇವರು? ಏನು ಉದ್ದೇಶಕ್ಕೆ ಬಿಡಲ್ಲ ಅಂತ ಹೇಳ್ತಾವ್ರೆ? ನಾವು ಎಲ್ಲೋ ಬಿಡ್ತೀವಿ, ನಾವು ಇದನ್ನು ಬಿಡಲ್ಲ. ಅಲ್ಲ, ಇದು ನಿಮ್ಗೆ ಸರ್ವಿಸ್ ಸ್ಕೆಚ್ ಆಗಿದೆಯಾ? ಆಗೈತೆ. ಮತ್ತೆ ಇಲ್ಲಿ ಬಿಡೋದು ಮತ್ತೆ ಬೇರೆ ಕಡೆ ಬಿಡ್ತೀರಾ? ಇಲ್ಲ, ನಾವು ಎಲ್ಲೋ ಅಂತ ಬಿಡ್ತೀವಿ, ನಾವು ಇದನ್ನು ಬಿಡಲ್ಲ. ನಿಮ್ಗೆ ಯಾವುದೂ ಕೊಡೋದೇ ಇಲ್ಲ. ಅದೇನು ಮಾಡ್ಕೊಂತೀವಿ ಮಾಡ್ಕೋಬೋಗು. ನೀವು ತಗೊಂಡಿರೋದು ಯಾವ ಜಾಗ? ನಾವು ತಗೊಂಡಿರೋದು ಇದೇ ಜಾಗ. ಅಂದರೆ ನಾವು ತಗೊಂಡಿರೋದು ನಮಗೂ ಗೊತ್ತಿಲ್ಲ. ನಮ್ಮ ಅಮ್ಮನ ಮದುವೆನೂ ಆಗಿರಲಿಲ್ಲ. ನಮ್ಮ ತಾತ ಅಜ್ಜಿ ತಗೊಂಡಾಗ ನಮಗೆ ಇದು ಇದೇ ಜಾಗನ ನಮಗೆ ಗೊತ್ತಿರಲಿಲ್ಲ. ಇವಾಗ ನಮಗೆ ಗೊತ್ತಾದ್ಮೇಲೆ ನಾವು ಇವ್ರಿಗೆ ವಾರಿ ಕೊಟ್ಟು ಇವರೊಂದು 10,000-20,000 ನಮಗೆ ಕೊಡೋರು ಕೊಡ್ದಾಗ ಇಲ್ಲವೇ ಇಲ್ಲ. ಇವಾಗ ನಮ್ಮ ಜಮೀನು ಬಿಡ್ರಿ ಅಂತ ಕೇಳಿದಾಗ ನಾವು ಬಿಡಲ್ಲ ಅಂತವ್ರಿ. ಇದನ್ನ ಏನಾದರೂ ಅಧಿಕಾರಿಗಳ ಮಟ್ಟಕ್ಕೆ ಏನಾದರೂ ಗಮನ? ನಮಸ್ತೆ, ರಂಗನಾಥ್ ಅಂತೇಳಿ ಮದಕರಿ ನಾಯಕ ಸೇನೆ ಜಿಲ್ಲಾಧ್ಯಕ್ಷರು.
ಒಳಕಲ್ ಪಂಚಾಯತಿ ವೈಸ್ ಚೇರ್ಮನ್ನು ಮಾಜಿ. ಇಲ್ಲಿ ಈ ಊರು ಕಾಳಿಂಗಪಳ್ಳಿ ಆಗಿರ್ತಕ್ಕಂಥ ನಾಗರತ್ನಮ್ಮರವರು ಮನೆ ಇರತಕ್ಕದ್ದು. ಇವರಿಗೆ ಸುಮಾರು 63ನೇ ಇಸ್ವಿಯಿಂದಲೂ ಇವರು ಈ ಜಾಗದಲ್ಲಿ ವಾಸವಾಗವ್ರೆ. ಇಲ್ಲಿ ಅಕ್ಕಪಕ್ಕವರು ಕುರುಬ್ರು ಇರ್ಬೋದು, ಒಕ್ಕಲಿಗರು ಇರ್ಬೋದು. ಈಗ ಒಂದು 2-3 ಮನೆ ಸೇರಿ, ಬೇರೆ ಯಾರೂ ಅಲ್ಲ, ಒಂದು 2-3 ಮನೆ ರಾಜು ಅಂತ ಹೇಳ್ಬಿಟ್ಟು, ಟೈಲರ್ ರಾಜು ಅಂತ ಹೇಳ್ಬಿಟ್ಟು ಅವರಿಬ್ಬರೂ ಈ ನಮ್ಮ ನಾಯಕ ಸಮುದಾಯದವ್ರಿಗೆ ಭಾಳ ಅನ್ಯಾಯ ಮಾಡ್ತಾವ್ರೆ. ಅವರು ಈ ಮನೆ ಇಲ್ಲಿ ವಾಸವಾಗೋಕ್ಕೆ ಬಿಡ್ತಾ ಇಲ್ಲ. ಇವರಿಗೆ ಬರ್ತಕ್ಕಂಥ 5 ಕುಂಟೆ ಜಾಗ ಏನಿದೆ, ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಇದೆ, ಸರ್ವೆ ಆಗಿದೆ, ಸರ್ವೆ ಸ್ಕೆಚ್ ಇದೆ. ಅವರಿಗೆ ಭಾಳ ಹಿಂಸೆ ಕೊಡ್ತಾವ್ರೆ. ಅವ್ರನ್ನ ವಿನಾಕಾರಣ ದೇವಸ್ಥಾನದ ಪೂಜಾರಿಕೆ ಹಿಂದಿಂದಲೂ ಮಾಡ್ಕೊಂಬರ್ತಾಯಿದ್ರು. ಈಗ ಅದನ್ನು ತಪ್ಪಿಸಿ ಈಗ ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆಯವರು. ಇವರಿಗೆ ಈ ನಮ್ಮ ಸಮುದಾಯದವರಿಗೆ ಭಾಳ ಅನ್ಯಾಯ ಆಗಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಇದು ನಮಗೇನಾದರೂ ನ್ಯಾಯ ದೊರಕಲಿಲ್ಲ ಅಂದರೆ DC ಆಫೀಸ್ ಮುಂದೆ ತಹಸೀಲ್ದಾರರು ಮತ್ತು AC DC ಸಾಹೇಬ್ರ ಮುಂದೆ ನಾವು ಉಗ್ರವಾದ ಪ್ರತಿಭಟನೆನ ಇಡೀ ನಮ್ಮ ಸಮುದಾಯ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ನೆಕ್ಸ್ಟು ಈ 5 ಕುಂಟೆ ಜಾಗ ಏನೈತೆ, ಈ 5 ಕುಂಟೆ ಜಾಗಕ್ಕೂ ಫೆನ್ಸಿಂಗ್ ಮಾಡಿಸಿ, ಕಲ್ಲಾಕ್ಸಿ ನಮ್ಮ ಸಮುದಾಯ ಎಲ್ಲ ಸೇರಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಕೊ